ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಲೋಕೂರ ಗ್ರಾಮದಲ್ಲಿ ಅಸ್ವಚ್ಛತೆ ತಾಂಡವ, ರೋಗ ಭೀತಿ ಹೆಚ್ಚಳ, ಗ್ರಾಮಸ್ಥರ ಆಕ್ರೋಶ. ಕಾಗವಾಡ ತಾಲೂಕಿನ ಮಂಗಸೂಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಲೋಕೂರ ಗ್ರಾಮದಲ್ಲಿ ಅಸ್ವಚ್ಛತೆ ತೀವ್ರವಾಗಿ ಹೆಚ್ಚಾಗಿ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಿಂಗಳುಗಟ್ಟಲೆ ಚರಂಡಿ ಸ್ವಚ್ಛತೆ ನಡೆಸದ ಪರಿಣಾಮ ಗ್ರಾಮದಲ್ಲಿ ದುರ್ವಾಸನೆ ಗಬ್ಬೆದ್ದು ನಾರುತ್ತಿದ್ದು ಜನರು ಬೇಸತ್ತು ಹೋಗಿದ್ದಾರೆ. ಗ್ರಾಮದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳು ಕಳಪೆಯಾಗಿದ್ದು ಹಲವೆಡೆ ಹದಗೆಟ್ಟು ಬಿದ್ದಿವೆ. ಈ ಕುರಿತು ಹಲವು ಬಾರಿ ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಆಡಳಿತದ ನಿರ್ಲಕ್ಷ್ಯವನ್ನು ತೋರಿಸುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಆಕಾರ ನೀವು ಇಲ್ಲಿ ಕೂತಿದ್ದೀರಿ, ಗಟ್ರದ ನಿಮ್ಗೆ ವಾಸ ಬರತ್ತಿಲ್ರಿ? ಹಿಂಗೆಲ್ಲ ಗಟ್ರೆಲ್ಲ ಒರ್ಪುಲ್ ಆಗಿ ಹೊರಗೆ ನೀರು ಬರತ್ತವು. ಅಂಗಡಿಗಳ ಮುಂದೆಲ್ಲ ತುಂಬ ನಿಂತೈತ್ರಿ. ಏನು ದಾಡ್ ಮಾಡುವಾರಿ ನೀರೆಲ್ಲ ಅಂಗಡಿಗಳ ಮುಂದೆ ಬಂದು ನಿಂದ್ರಾಕವ್ರಿ. ಸರ್ಕಲ್ ಐತಿ ಇದ್ರಾಗ ಏನ್ ರಿಪೇರಿ ಜನ ಮಾಡ್ತಿರ್ಲಿಲ್ಲ. ಚರಂಡಿ ನೀರು ರಸ್ತೆಯಲ್ಲೇ ನಿಂತು ಸೊಳ್ಳೆಗಳ ಹೆಚ್ಚಳಕ್ಕೆ ಕಾರಣವಾಗಿದ್ದು ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ವಿವಿಧ ರೋಗಗಳು ಹರಡುವ ಭೀತಿ ಹೆಚ್ಚಾಗಿದೆ. ಚಿಕ್ಕ ಮಕ್ಕಳು ಚರಂಡಿ ಹತ್ತಿರವೇ ಓಡಾಡುತ್ತಿರುವುದರಿಂದ पोषकरू आतंकातलिದ್ದಾರೆ. अंगणवाडी आहे. त्या अंगणवाडीत 30-40 पोरं लहान पोरांना इतर शाळा शिकत आहेत. ते गटर नाहीतर रोडवर बायपास असून त्याच्यावर गाड्या जाऊन नाहीतर सगळं ब्लॉक झालेलं आहे. गटरचं पाणी सगळं वर येत आहे. त्याच्यामुळं लहान पोरांना आजार येत आहे. त्या कारणामुळं पंचायतीवाल्यांनी याच्याकडे लक्ष द्यायचं आहे. लक्ष नाही दिलं तर आम्ही सर्वजण मिळून स्ट्राईक करणार, हे तुम्ही ध्यानात घ्यायचं आहे. ಇದೇ ವೇಳೆ ವಾಹನ ಸಂಚಾರಕ್ಕೂ ತೀವ್ರ ಅಡಚಣೆ ಉಂಟಾಗಿದ್ದು ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಈ ನಿರ್ಲಕ್ಷ್ಯಕ್ಕೆ ಬೇಸತ್ತ ಗ್ರಾಮಸ್ಥರು ತಾವೇ ಸೇರಿಕೊಂಡು ಚರಂಡಿ ಸ್ವಚ್ಛತೆ ಕಾರ್ಯ ಕೈಗೊಂಡಿದ್ದಾರೆ. ಸಾರ್ವಜನಿಕರ ಕೆಲಸಕ್ಕೆ ಇಳಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರೋದು ಗ್ರಾಮ ಪಂಚಾಯತ್ ಕಾರ್ಯವೈಖರಿಯ ವೈಫಲ್ಯತೆಯನ್ನು ಬಹಿರಂಗಪಡಿಸುತ್ತಿದೆ. ಸರ್, ಇದು ಕೆಲಸ ಯಾಕೆ ನೀವು ಮಾಡತ್ತೀರಿ? ಪಂಚಾಯತ್ ಅವ್ರು ಮಾಡ್ಕೊಡಂಗಿಲ್ರಿ? ಆಕ್ರೋಶಗೊಂಡ ಗ್ರಾಮಸ್ಥರು ಮಂಗಸೂಳಿ ಗ್ರಾಮ ಪಂಚಾಯತ್ ಹಾಗೂ ಲೋಕೂರ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ತಕ್ಷಣ ಶಾಶ್ವತ ಪರಿಹಾರ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಗಟ್ರ ಇದ್ರಲ್ಲ, ಗಟ್ರ ಗಾಡಿ ಹೋಗಿ ಫುಲ್ ಪ್ಯಾಕ್ ಆಗಿಬಿಟ್ಟಿದೆ. ಪ್ಯಾಕ್ ಆಗಿ ಎಲ್ಲ ಕಡೆ ಸ್ಮೆಲ್ ಬರ್ತಾ ಇದೆ ರೀ. ಮತ್ತೀಗ ನಮ್ಮ ಸಣ್ಣ ಹುಡುಗರೆಲ್ಲ ಇದಾವಲ್ಲ ರೀ, ಫುಲ್ ಸ್ಮೆಲ್ ಬರ್ತಾ ಇದೆ ರೀ. ಆರಾಮ್ ತಪ್ಪತ್ತಿದ್ರಿ ಅದ್ರದಿಂದ ರೀ. ಇದು ನೋಡ್ರಿ, ಇದು ಒಂದು ಸ್ವಲ್ಪ ಹೆಂಗಿದನ ಈಗ ನೋಡ್ರಿ. ಇದನ್ನ ಹೆಂಗ್ರಿ ಪಂಚಾಯತಿ ಬಿ ಒಂದು ಸ್ವಲ್ಪ ಗಮನಕ್ಕೆ ತಗೋಬೇಕ್ರಿ. ಗಮನಕ್ಕೆ ತಗೋಬೇಕಂದ್ರೆ ನೋಡ್ರಿ, ಅದು ಪೂರ್ತಿ ಎಲ್ಲ ಪ್ಯಾಕ್ ಆಗಿದ್ರಿ. ಇನ್ನೂ ಇದನ್ನ ಕೆಲಸ ಮಾಡಿಲ್ಲ ಅಂದ್ರೆ ಹೆಂಗೆ ಅನ್ರಿ? ಇದು ನೋಡ್ರಿ, ದಯವಿಟ್ಟು ಪಂಚಾಯತಿದವ್ರ ಏನಾರ ಮಾಡಿ ಒಂದು 2-3 ದಿನದಾಗ ಇದನ್ನು ರೆಡಿ ಮಾಡಿ ಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತಿದ್ದೇನೆ ರೀ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.